ಗಂಡ ಹೆಂಡತಿ ಸಮಸ್ಯೆ, ವಿಪರೀತ ಸಮಸ್ಯೆ ಆಗ್ತದೆ. ಗಂಡ ಹೆಂಡತಿಗೆ ಜಗಳ ಅಂದರೆ ಜಗಳ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಭಾಳಷ್ಟು ಜನ ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ. ಗುರುಗಳೇ, ಗಂಡ ಹೆಂಡತಿಗೆ ಜಗಳ, ನಾನು ಯಜಮಾನರು ಸುಮ್ಮನೆ ಬೈತಾ ಇರ್ತಾರೆ, ಅದು ಮಾಡಿಲ್ಲ ಇದು ಮಾಡಿಲ್ಲ ಹಂಗೆ ಹಿಂಗೆ ಅಂತ ಸುಮ್ಮನೆ ಅನುಮಾನ ಪಡ್ತಾ ಇರ್ತಾರೆ, ನನ್ನ ದೂಷಣೆ ಮಾಡ್ತಾ ಇರ್ತಾರೆ, ನಿನ್ನ ಕಂಡ್ರೆ ಆಗಲ್ಲ ಅಂತ ಇರ್ತಾರೆ. ಮತ್ತು ನೀನು ಯಾಕಾರು ಮದುವೆ ಆದ್ನೋ ಅಂತ ಇರ್ತಾರೆ. ನನಗೆ ಎಂತೆಂಥವರು ಮದುವೆ ಮಾಡ್ಕೊಳಕ್ಕೆ ಬಂದಿದ್ದೆ, ಹೋಗಿ ಹೋಗಿ ನಿನ್ನನ್ನು ಕಟ್ಕೊಬಿಟ್ನಲ್ಲ ಪಾಪಿ ಅಂತ ಯಾವಾಗಲೂ ಬೈದು ಹಂಗಿಸ್ತಾ ಇರ್ತಾರೆ. ಈಗಿನ ಕಾಲದಲ್ಲಿ ಎಣ್ಣೆ ಸಿಗಲ್ಲ ಅಂಥದ್ರಲ್ಲಿ ಎಷ್ಟೊಂದು ಜನ ಒದ್ದಾಡ್ತಾರೆ. ಇನ್ನೂ ಆವಾಗ ಎಂಥವ್ರು ನಿನ್ನನ್ನು ಕಟ್ಕೊಬಿಟ್ಟೆ ಅಂತ ವರದಕ್ಷಿಣೆ ಕೊಟ್ಟಿಲ್ಲ ಅಂತ ಇನ್ನೂ ಕೂಡ ಮದುವೆ ಆಗಿ ಮಕ್ಕಳಿಗೂ ಇನ್ನೂ ಮದುವೆ ಮಾಡಿಬಿಟ್ಟಿದ್ರೆ ಮಕ್ಕಳಾಗ್ಬಿಟ್ಟಿರ್ತಾಯಿತ್ತು. ಮಕ್ಳಿಗೂ 30-32 ವರ್ಷ, ಈಗಲೂ ಕೂಡ ನಿಂಗೆ ವರದಕ್ಷಿಣೆ ಇನ್ನೂ ಸರಿಯಾಗಿ ಕೊಟ್ಟಿಲ್ಲ, ಮೋಸ ಮಾಡಿಬಿಟ್ರಿ ಅಂತ ಜಗಳ ಆಡ್ತಾನಂತೆ ಗಂಡ. ಎಂಥ ಪಾಪಿ ಗಂಡಂದಿರಿರ್ತಾರೆ ಲೆಕ್ಕ ಹಾಕೊಳ್ಳಿ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚಿದ್ಮಿಷ್ಟಪತ್ನಿ ಚಿಮಹಿ ತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದಿತರಿಗೆ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನೋಡಿದ್ರೆ, ನಿದ್ರೆ ಬರಲ್ಲ ಭಾಳಷ್ಟು ಜನಕ್ಕೆ. ನೈಟು ಏನೇನೋ ಕೆಟ್ಟ ಆಲೋಚನೆಗಳು. ನಿದ್ದೆ ಬಂತು ಅಂದರೆ ಕೆಟ್ಟ ಕನಸು, ನಿದ್ದೆ ಮಾಡೋದಕ್ಕೆ ಭಯ. ಏನು ಗುರುಗಳೇ ನಿದ್ದೆ ಬರ್ತಾ ಇಲ್ಲ ಗುರುಗಳೇ, ದಯವಿಟ್ಟು ನಿದ್ದೆ ಮಾಡೋಂಗೆ ಹೇಳ್ಕೊಡಿ. ನಿದ್ದೆ ಮಾಡೋ ಎಷ್ಟೋ ದಿನ ಆಗ್ಬಿಟ್ಟಿದೆ. 3 ಗಂಟೆ 4 ಗಂಟೆಗೆ ನಿದ್ದೆ ಬರುತ್ತೆ, ಕಣ್ಣು ಮುಚ್ಕೋತೀನಿ, ಎದೊಳ್ತೀನಿ, ಬರೀ 5:30 ಆಗಿರುತ್ತೆ. 1.5 ಗಂಟೆ ನಿದ್ದೆ ಸಾಕು ಅನ್ನಿಸ್ತೀನಿ. ಬೆಳಗ್ಗೆ ಹೊತ್ತೆಲ್ಲ ಕೂಡಿಸ್ತಾ ಇರ್ತೀನಿ. ಆದರೆ ನಿದ್ದೆ ಎಷ್ಟು ಬೇಕೋ ಅಷ್ಟು ತಗೊಬಿಡುತ್ತೆ. ಆದರೆ ನಿಮಗೆ ನೆಮ್ಮದಿ ಇರಲ್ಲ. ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು. ನಮ್ಮದು 2 ಪ್ರಪಂಚ, ಒಂದು ಎಚ್ಚರ ಇರುವಾಗ ಒಂದು ಪ್ರಪಂಚ, ಮಲಗಿದ್ದಾಗ ಒಂದು ಪ್ರಪಂಚ. ಒಳ್ಳೆ ಊಟ ಮಾಡಿಕೊಂಡು ಒಂದು ಸಮೃದ್ಧವಾಗಿ ನಿದ್ದೆ ಮಾಡ್ತಂದ್ರೆ ಫಸ್ಟ್ ಕ್ಲಾಸಾಗಿ ನಿದ್ದೆ ಬಂದು, ಅದು ನಿದ್ರೆ ಏನಕ್ಕೆ ಮಾಡಬೇಕು ಅನ್ನೋದನ್ನು ಫಸ್ಟ್ ನಿದ್ರೆ ಏನಕ್ಕೆ ಮಾಡಬೇಕು ಅಂತಂದರೆ, ಬೆಳಗ್ಗೆಯಿಂದ ಸಂಜೆವರೆಗೂ ಮಲಗುವವರೆಗೂ ನಮ್ಮ ದೇಹದ ಮೇಲೆ ನಮಗೆ ಗೊತ್ತಿಲ್ಲದಂಗೆ ಆಘಾತ ಆಗ್ತಾ ಇರ್ತದೆ. ಯಾರ್ದೋ ಮನೆಗೆ ಜ್ವರಕ್ಕೆ ಬಟ್ ಅಂತ ಹೊಡೆದ ಎಷ್ಟೊಂದು ಸೆಲ್ಸ್ಗಳು ಸತ್ತಿರ್ತವೆ. ಏನೋ ತೂಕವಾಗಿದೆ, ಎಷ್ಟೊಂದು ಸೆಲ್ಗಳು ಸತ್ತೋಗಿರ್ತವೆ. ಮತ್ತು ಹುಟ್ಟುತ್ತೆ. ಅದೇಂದು ಇದಲ್ಲ. ದೇಹದಲ್ಲಿ ನಾನಾ ರೀತಿಯಂಥ ಡ್ಯಾಮೇಜ್, ತಿಂದಿರ್ತೀರ, ಅದೆಲ್ಲ ಸರಿ ಮಾಡಬೇಕಲ್ಲ. ಅದಕ್ಕೋಸ್ಕರ ನಿದ್ರೆ ಮಾಡಬೇಕು. ಎಷ್ಟೊತ್ತು ನಿದ್ರೆ ಮಾಡ್ತೀರಾ ಅಷ್ಟು ಸರಿ ದೇಹದ ಒಳಗಡೆ ನಮ್ಮ ದೇಹವೇ ರಿಪೇರಿ ಮಾಡೋವಂಥ ಕೆಲಸವನ್ನು ಮಾಡುತ್ತೆ, ಗ್ಯಾರೇಜ್ ಥರ. ಅದಕ್ಕೋಸ್ಕರ ನಿದ್ರೆ ಮಾಡಬೇಕು. ಕೇವಲ 1.5-2 ಅವರ್ ನಿದ್ದೆ ಮಾಡ್ತು ಅಂತಂದರೆ ದಿನಕ್ಕೆ ರಿಪೇರಿ ಮಾಡೋ ಕೆಲಸ ಮಾಡೋಕ್ಕಾಗ್ತದೆ. ದೇಹ ಯಾವಾಗಲೂ ಎಚ್ಚರಾಗಿ ಆ ಕಡೆ ಒದ್ದಾಡಿ ಈ ಕಡೆ ಒದ್ದಾಡಿ ನಮಗೆ ಬೇರೆ ರೀತಿಯಂಥ ಕಾಯಿಲೆಗಳು ಬಂದ್ಬಿಡುತ್ತೆ. ಅದಕ್ಕೆ ಅದು ಬರಬಾರ್ದು ಅಂದರೆ ಸಮೃದ್ಧಿಯಾಗಿ ನಿದ್ದೆ ಮಾಡಿ. ಅದಕ್ಕೆ ಒಂದು ಮುದ್ರೆ ಹೇಳ್ಕೊಡ್ತೀನಿ. ಆ ಮುದ್ರೆನ ಮಾಡಿ ಕೇವಲ 15 ನಿಮಿಷ ಮಾಡಿ ಫಸ್ಟ್ ಕ್ಲಾಸಾಗಿ ನಿದ್ದೆ ಬರುತ್ತೆ. ಯಾವುದು ಮುದ್ರೆ ಅಂತಂದರೆ ಜ್ಞಾನ ಮುದ್ರೆ. ನೋಡಿ, ಹೆಬ್ಬೆರಳು ಪ್ಲಸ್ ತೋರುಗಳು, ಮಧ್ಯದ ಬೆರಳು, ಉಂಗುರದ ಬೆರಳು, ಕಿರುಬೆರಳು ನೇರವಾಗಿರುವಂಥ ಎಚ್ಚರ ಮಿಸಿ. ಇದನ್ನು ಮಾಡ್ತು ಅಂತಂದರೆ ಫಸ್ಟ್ ಕ್ಲಾಸಾಗಿ 15 ನಿಮಿಷ ಪ್ರತಿನಿತ್ಯ ಮಾಡಿ. 1 ವಾರದಲ್ಲಿ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ, ಒಳ್ಳೆ ನಿದ್ದೆ ಬರುತ್ತೆ. ಗೊತ್ತಲ್ಲ, ಯಾರಿಗೆ ನಿದ್ದೆ ಬರ್ತಾ ಇಲ್ಲ ಅಂತಂದರೆ ನನ್ನ ಹತ್ರ ಬನ್ನಿ, ಶಿಬಿರಕ್ಕೆ ಬನ್ನಿ. 100% ನೀವು ಕೂತಿರೋಂಥ ಜಾಗದಲ್ಲೇ ನೀವು ನೆಮ್ಮದಿಯಾಗಿ ನಿದ್ದೆ ಮಾಡ್ತೀರಾ. 5 ನಿಮಿಷ ಸಾಕು ನಿದ್ದೆ ಮಾಡಿಸೋದಕ್ಕೆ. 5 ನಿಮಿಷನೇ ಬೇಕಾಗಿಲ್ಲ, 3 ನಿಮಿಷದಲ್ಲಿ ನಿದ್ದೆನೇ ಬರ್ತಾಯಿಲ್ಲ ಅಂತ ನನ್ನ ಕಣ್ಣು ಮುಂದೆ ನೀವು ನಿದ್ದೆ ಮಾಡ್ತೀರಾ. ಆಮೇಲೆ ಎಚ್ಚರಾಗಿ ಗುರುಗಳೇ ನಿದ್ದೆ ಬಂತು, ಗ್ರೇಟ್ ಗುರುಗಳೇ ಅಂತ ಹೇಳ್ತೀರ. ಗೊತ್ತಲ್ಲ, ನಾನು ಆ ರೀತಿ ಹೇಳ್ಕೊಡ್ತೀನಿ, ನೀವು ಮಾಡಿ, ಒಳ್ಳೆಯದಾಗುತ್ತೆ, ಚೆನ್ನಾಗಾಗುತ್ತೆ. ಗೊತ್ತಲ್ಲ, ಇದು ವಿಶೇಷವಾದಂಥ ನಮ್ಮ ಮುದ್ರೆಯ ವಿಚಾರ. ನೋಡಿ, ಜೀವನದಲ್ಲಿ ನಾವು ಕಂಫರ್ಟಬಲ್ ಝೋನಿಂದ ಆಚೆ ಬಂತು ಅಂತಂದರೆ ಮಾತ್ರ ನೆಮ್ಮದಿ. ಭಾಳಷ್ಟು ಜನ ಅಂತಾರೆ, ನಾನು ನೆಮ್ಮದಿಯಾಗಿದೆ, ಏನೊಂದು ಕೆಲಸ ಮಾಡಿ ಅವಾಗ ನೆಮ್ಮದಿಯಾಗಿದ್ದು ಬಿಡ್ತೀನಿ. ನೋ, ತಪ್ಪು. ಕಂಫರ್ಟಬಲ್ ಝೋನಲ್ಲಿ ನೀವು ಕಂಫರ್ಟಬಲ್ ಝೋನು ಅನ್ನೋವಂಥದ್ದು ಒಂದು ಮಾಯೆ. ನೀವು ಏನು ಕೆಲಸ ಮಾಡ್ತಾರೆ ನೀವು ದಿನನಿತ್ಯ ಮಾಡ್ತಾನೇ ಇರಬೇಕು, ಲೈಫ್ ಲಾಂಗ್ ಮಾಡ್ತಾನೇ ಇರಬೇಕು. ನಾನು ಮಾಡೋದನ್ನು ಹೇಗೆ ನಿಮ್ಮ ಕಷ್ಟ ಅಂದರೆ ಹೆಂಗೆ ಅದನ್ನು ನಾನು ಹೇಳಿದ್ನಲ್ಲ ನಿಮಗೆ, ಅದನ್ನು ಇದು ಮಾಡಬೇಕು ಅಂತ, ಅವಾಯ್ಡ್ ಮಾಡ್ಕೋಬೇಕು ಅಂತ. ಹೆಂಗಾರು ಮಾಡಿ ಮುಗಿದ್ಬಿಟ್ರೆ ಸಾಕಪ್ಪ ಈ ಕೆಲಸ ಅನ್ನೋ ಇಡಬಾರ್ದು. ಅದು ನಡೀತಾ ಇರಲಿ, ಇದು ನಡೀತಾ ಇರಲಿ, ಇದ್ದೇ ಇರುತ್ತೆ. ಗೊತ್ತಲ್ಲ, ಹಂಗೆ ಇರಬಾರ್ದು. ಕಂಫರ್ಟಬಲ್ ಝೋನಿಂದ ಯಾರು ಆಚೆ ಬರ್ತಾರೋ ಅಂದರೆ, ನಾನು ಯಾವಾಗಲೂ ನೆಮ್ಮದಿಯಾಗಿರಬೇಕು, ಒಂದು 20 ವರ್ಷ ಕಷ್ಟಪಟ್ಬಿಡ್ತೀನಿ, ಆಮೇಲೆ ನೆಮ್ಮದಿಯಾಗಿದ್ದು ಸುಳ್ಳು. ನೆಮ್ಮದಿಯಾಗಿರೋಕ್ಕೆ ಆಗಲ್ಲ ನೀವು ಆ ಥರ ಮಾಡ್ತಾವೆ ಅಂತಂದರೆ. ನಾವು ಇರಬೇಕಾದ್ರೆ ನೆಮ್ಮದಿಯಾಗಿದ್ದು ಬಿಡೋಣ, ಕೆಲಸ ಮಾಡ್ತಾನೆ ನೆಮ್ಮದಿಯಾಗಿರೋಣ. ಪ್ರತಿಯೊಂದು ಕೆಲಸದಲ್ಲೂ ನೆಮ್ಮದಿಯನ್ನು ಹುಡುಕೋಣ, ಪ್ರತಿಯೊಂದು ಕೆಲಸದಲ್ಲೂ ಖುಷಿಯನ್ನು ಹುಡುಕೋಣ.
ಒತ್ತಡದಿಂದ ಮಾಡೋದು ಬೇಡ, ನಿಧಾನಕ್ಕೆ ಮಾಡೋಣ. ಈಗಲೇ ನೋಡಿ ಯಾರು ನನ್ನ ಮದುವೆ ಆಗಿ 20 ವರ್ಷ ಆಯಿತು, ನಮ್ಮ ಯಜಮಾನರು ಇನ್ನೂ ಒಂದು ಮನೆ ಕಟ್ಟಿಲ್ಲ, ನಮ್ಮ ತಂಗಿ ಮದುವೆಯಾಗಿ ಇನ್ನೂ 5 ವರ್ಷ ಆಯಿತು, ಆಗಲೇ ಮನೆ ಕಟ್ಬಿಟ್ಟಿದೆ ಅವ್ರ ಯಜಮಾನರು. ನೋಡಿ ಆ ಥರ ಎಷ್ಟು ಆ ಥರ ಮನೆ ಇವರು ಕಟ್ತಾರೆ, ಟೈಮ್ ತಗೊಳುತ್ತೆ ಅಂದರೆ ಆ ಥರ. ಒಟ್ಟಲ್ಲಿ ಇವ್ರು ಏನು ಹೇಳ್ತಾರೆ, ಇನ್ನೊಂದು 10 ವರ್ಷ ಆದರೆ ಇವ್ರ ಯಜಮಾನರು, ಇನ್ನೊಂದು 10 ವರ್ಷ ಆದರೆ 5-6 ವರ್ಷ ರಿಟೈರ್ಡ್ ಆಗುತ್ತೆ, ಒಳ್ಳೆ ದುಡ್ಡು ಬರುತ್ತೆ, ಸ್ವಲ್ಪ ದುಡ್ಡೆಲ್ಲ ಕೂಡಿಸಿಟ್ಟಿದ್ದೀನಿ, ಹಾಗೆ ರಿಟೈರ್ಡ್ ಆಗೋರು ಒಳ್ಳೆ ಲೈಫ್ ಎಂಜಾಯ್ ಮಾಡೋಣ ಆ ಥರ. ಅಷ್ಟಿಲ್ಲ ಅವ್ರು ಬೇಗ ಮಾಡು, ನೀವು ಬೇಗ ಮಾಡಿಲ್ಲ, ಗಂಡನನ್ನು ಮಾಡು. ಸ್ವಾರ್ಥತನ, ಬೇರೆಯವ್ರನ್ನ ನೋಡಿ ನಮ್ಮ ಆಸೆಯ ಮೇಲೆ ನಾವು ಡಿಪೆಂಡ್ ಆಗೋದು, ಇದು ತಪ್ಪು. ಅವನೇನು ಚೆನ್ನಾಗಿರೋ ಡ್ರೆಸ್ ಹಾಕೊಂಡು ನಾನು ಅದನ್ನೇ ಹಾಕೋ ತಪ್ಪು. ಅದು ನಿಮಗೆ ಅದು ಇಷ್ಟ ಆಯಿತಾ ಹಾಕ್ಕೊಳ್ಳಿ, ಅದಿಷ್ಟ ಆಯಿತಾ ಗುಡ್, ವೆರಿ ಗುಡ್, ನಾವು ಆ ಥರ ಹಾಕೊಂಡು ಮುಂದಕ್ಕೆ ಮುಗಿದೋಯ್ತು. ಅದನ್ನು ಹಾಕೊಂಡ ತಕ್ಷಣ ಅದಂತೆ ಥರದ್ದು ಹಾಕೋಬೇಕು ಅಂದರೆ ಅದು ಕಾಂಪಿಟೇಷನ್ ಆಗುತ್ತೆ, ಕಾಪಿ ಆಗಿಬಿಡ್ತದೆ. ಅವ್ರು ರೆಡ್ ಕಲರ್ ಸೀರೆ, ರೇಷ್ಮೆ ಸೀರೆ ಉಟ್ಕೊಂಡಿದ್ದು ಅಂತ ನೀವು ರೆಡ್ಗಿಂತ ಚೆನ್ನಾಗಿ ಡಿಸೈನ್ ಆಗಿರೋಂಥ ಇನ್ನೊಂದು ಬೇರೆ ಸೀರೆ ಹಾಕ್ಕೊಳ್ಳಿ. ಈ ಥರ ಇರಬೇಕು ನಮ್ಮ ಲೈಫು. ಆದರೆ ನಾವೇನು ಮಾಡಿಬಿಡ್ತೀವಿ ಅಂತಂದರೆ, ಮೂರೊತ್ತು ನಾವು ಬೇರೆಯವ್ರನ್ನ ಕಂಪೇರ್ ಮಾಡಿ ಮತ್ತು ಯಾವಾಗಲೂ ನೆಮ್ಮದಿಯಾಗಿರಬೇಕು ಅನ್ನೋಂಥದ್ದೇ ತಪ್ಪು. ನೆಮ್ಮದಿಯಾಗಿರೋಣ, ನಾವು ಯಾವಾಗಲೂ ನೆಮ್ಮದಿಯಾಗಿರೋಣ, ಕೆಲಸ ಮಾಡ್ತಾ ನೆಮ್ಮದಿಯಾಗಿರೋಣ. ನಾನು ಯಾವುದೋ ಗೌರ್ಮೆಂಟ್ ಕೆಲಸದಲ್ಲಿದ್ದೆ, ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದೆ ಗೊತ್ತಾ. ಇಲ್ಲ ಗೌರ್ಮೆಂಟ್ ಕೆಲಸ ರಿಟೈರ್ಡ್ ಆದಮೇಲೆ ನೆಮ್ಮದಿಯಾಗಿದ್ಬಿಡ್ತೀನಿ ಅನ್ನೋದು ಸುಳ್ಳು. ನೆಮ್ಮದಿ ಬರಲ್ಲ. ನಾವು ಹುಡುಕಬೇಕು, ಎಲ್ಲೂ ಬರಲ್ಲ. ಅದು ಮಾಡುವಂತಹ ಕೆಲಸದಲ್ಲೇ ನೆಮ್ಮದಿ ಹುಡುಕ್ಬಿಡ್ತು ಅಂತಂದರೆ ನೀವು ಲೈಫ್ ಲಾಂಗ್ ನೆಮ್ಮದಿಯಾಗಿರ್ಬೋದು. ಅದ್ರ ಬಿಟ್ಟು ಕಂಫರ್ಟಬಲ್ ಝೋನ್ ಅಂದ್ಕೊಂಡು ಒದಾಡ್ತಿತ್ತು ಅಂತಂದರೆ ನೀವು ಏನನ್ನೂ ಕೂಡ ಸಾಧಿಸೋಕ್ಕಾಗಲ್ಲ. ಕಂಫರ್ಟಬಲ್ ಝೋನ್ ಇರಬೇಕು, ಆದರೆ ಯಾವಾಗಲೂ ಇರಬೇಕು ಅಂತಂದರೆ ನಾವೆಲ್ಲ ಸೋಮಾರಿಗಳಾಗ್ಬಿಡ್ತೀವಿ. ಅದು ಆಗಬಾರ್ದು ಅಂತಲ್ಲ. ಕಂಫರ್ಟಬಲ್ ಝೋನಲ್ಲಿರಬೇಕು, ಯಾವಾಗ ನೆಮ್ಮದಿಯಾಗಿರಬೇಕು, ಯಾವಾಗಲೂ ನೆಮ್ಮದಿಯಾಗಿರಬೇಕು, ನಾನು ಏನು ಕೆಲಸ ಮಾಡಬಾರ್ದು ಅಂತಂದರೆ ದೊಡ್ಡ ತಪ್ಪು ಆಗುತ್ತದೆ. ದೇವ್ರನ್ನ ಬಗ್ಗೆ ಹೇಳ್ಕೊಂಡಂತೆ ದೇವ್ರ ಪ್ರತ್ಯಕ್ಷ ಏನು ಬೇಕು, ನಾನು ಸುಮ್ಮನೆ ಕೂತಿರಬೇಕು, ಜನ ಅವ್ರ ಪಾಡ್ಗೆ ಅವ್ರು ಕೆಲಸ ಮಾಡ್ತಾರೆ, ನನಗೆ ದುಡ್ಡು ಬರಬೇಕಾಗಿತ್ತು ಅಂತ ತಥಾಸ್ತು ಅನ್ನಂತೆ. ನೆಕ್ಸ್ಟ್ ಸರಿಯಲ್ಲಿ ಸುಲಭ ಶೌಚಾಲಯದಲ್ಲಿ ಇದ್ದಂತೆ. ಜನ ಹೋಗ್ತಾರೆ, ಅವ್ರ ಪಾಡ್ಗೆ ಅವರು ಏನು ಕೆಲಸ ಮುಗಿಸಿದ್ರು, ಇವ್ರು ದುಡ್ಡು 2 ರೂಪಾಯಿ 3 ರೂಪಾಯಿ ಎಷ್ಟೋ ಕೊಡ್ತಾಯಿದ್ರು. ಹಂಗೆ ಆಗಬಾರ್ದು. ಅದು ಕೂಡ ಕಂಫರ್ಟಬಲ್ ಝೋನ್ ಇಲ್ಲ. ಅದಕ್ಕೋಸ್ಕರ ನಾವು ಕಂಫರ್ಟಬಲ್ ಝೋನ್ ನೆಮ್ಮದಿಯಾಗಿದ್ದು ಬಿಡಬೇಕಪ್ಪ ಲೈಫ್ ಲಾಂಗು. ಇದೊಂದು 10 ವರ್ಷ ಕಷ್ಟಪಡ್ತೀನಿ, ಆಮೇಲೆ ನೆಮ್ಮದಿಯಾಗಿದೆ, ಅದು ಅನ್ನಕ್ಕೆ ಹೋಗ್ಬಿಡಿ. ನಾವು ಮಾಡುವಂತಹ ಕೆಲಸದಲ್ಲೇ ತೃಪ್ತಿಯನ್ನು ಹುಡ್ಕೋಣ ಅಲ್ಲ, ಇದು ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ, ಸಿಕ್ಕಾಬಟ್ಟೆ ಸಾಲ ಆಗಿತ್ತು ಅಂತಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ಅನ್ನೋಂಥದ್ದೇ ಗೊತ್ತಾಗ್ತಾ ಇಲ್ಲ ಅಂತ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂತಂದರೆ ಅದೇ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿಟ್ಟು ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂದರೆ, ಎಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದರೆ ತಕ್ಷಣ ಪರಿಹಾರ ಆಗಿಬಿಡುತ್ತೆ ಗೊತ್ತಲ್ಲ. ಮರಗಾಡಲ್ಲಿ ಓಯಿಸಿಸ್ ಇದ್ದಂಗೆ ಗೊತ್ತಲ್ಲ. ಮತ್ತು ಶತ್ರುಗೆ ರಾಮಬಾಣ ಇದ್ದಂಗೆ. ರಾಮಬಾಣ ಬಿಡ್ತು ಅಂತಂದರೆ ಯಾವುದೇ ಶತ್ರುಗಳು ಮಿಸ್ ಆಗೋಕ್ಕೆ ಚಾನ್ಸೇ ಇಲ್ಲ, ಆ ಥರ ಗೊತ್ತಲ್ಲ. ಮತ್ತು ಇನ್ನು ಭಾಳಷ್ಟು ಜನಕ್ಕೆ, ಗುರುಗಳೇ ನಾವು ಸಾಲ ಸೋಲ ಏನು ಮಾಡಿಲ್ಲ, ಒಂದು ಸೈಟ್ ತೊಗೊಂಡಿಲ್ಲ, ಒಂದು ಮನೆ ಕಟ್ಟಿಲ್ಲ. ಭಾಳಷ್ಟು ಜನ ಹೇಳ್ತಾರೆ, ಗುರುಗಳೇ ನಾವು ಮಕ್ಕಳಿಗೆ MBA ಅದು ಇದು ಏನೇನೋ ಮಾಡಿಸ್ಬೇಕು ಅಂತಿದ್ವಿ, 7-8 ಲಕ್ಷ ಖರ್ಚಾಗುತ್ತೆ. ಅದಿಲ್ಲ ಗುರುಗಳೇ. ಇನ್ನು ಕೆಲವರು ಹೇಳ್ತಾರೆ, ಗುರುಗಳೇ ಮಕ್ಳಿಗೆ ಮದುವೆ ಮಾಡಬೇಕು, ದುಡ್ಡಿಲ್ಲ ಗುರುಗಳೇ. ಮಕ್ಕಳೇನೋ ಬಿಸ್ನೆಸ್ ಮಾಡಬೇಕು ಅಂತ ಇದ್ದಾರೆ, ಅದಕ್ಕೆ ದುಡ್ಡು ಕೊಡು ಅಂತ ಇದ್ದಾರೆ, ಇಲ್ಲ ಅಂತ ಹೇಳಬೇಕಾಗುತ್ತೆ ಪರಿಸ್ಥಿತಿ ಬಂದ್ಬಿಟ್ಟಿದೆ ಗುರುಗಳೇ. ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಒಡವೆಗಳೆಲ್ಲ ಹಾಕ್ಕೊಂಡು ಕಾರ್ಗಿರೆಲ್ಲ ತೊಗೊಂಡು ತುಂಬ ಚೆನ್ನಾಗಿದ್ದಾರೆ ಗುರುಗಳೇ, ಫಾರಿನ್ ಟ್ರಿಪ್ ಎಲ್ಲ ಮಾಡಿಕೊಂಡು. ಬಟ್ ನಾವು ಇನ್ನೂ ಹಂಗೆ ಇದ್ದೀವಿ. ಬಟ್ ಊಟ ತಿಂಡಿ ಬಟ್ಟೆಗೆ ಏನೂ ತೊಂದರೆ ಇಲ್ಲ, ಆದರೆ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಏನು ಮಾಡೋದು ಗುರುಗಳೇ? ಇದಕ್ಕೂ ತಲೆ ಕೆಡಿಸ್ಕೊಬಿಡಿ. ಇದಕ್ಕೂ ಕೂಡ ಏಕೈಕ ರಾಮಬಾಣ ಅಂತಂದರೆ ಅದೇ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡಿದ್ದೆ ಆಯಿತು ಅಂತಂದರೆ ನಿಮ್ಮ ಎಲ್ಲ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆಗಳು ಬಗೆಹರಿದು ನೀವು ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತೀರ. ಅಷ್ಟು ಚೆನ್ನಾಗಾಗುತ್ತೆ, ಅಷ್ಟು ಒಳ್ಳೆಯದಾಗುತ್ತೆ ಅಂತಲ್ಲ. ಇದೇ ನೀವೇನು ಮಾಡಬೇಕು ಅಂತಂದರೆ, ಇದಕ್ಕೆ ಮುಟ್ಟು ಕಟ್ಟು ಚೆಟ್ಟು ಮಡಿ ಮೇಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನೂ ಇಲ್ಲ. ಇಟ್ಟೆ ಸಾಕೋ ಕೆಲಸ ಆಗುತ್ತೆ. ದೇವ್ರ ಮನೆಲ್ಲಾರು ಇಡ್ಬೋದು, ಬೀರುನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಮತ್ತು ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ. ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಳ್ಬೇಕು, ಅಥವಾ ನಿಮ್ಮ ಕಡೆಯವ್ರನ್ನ ಯಾರು ಕಳಿಸಿ ನಾನು ಅವ್ರಿಗೆ ಕೊಟ್ಟು ಕಳಿಸ್ತೀನಿ, ಅವ್ರು ತುಂಬ ಚೆನ್ನಾಗಾಗ್ತಾರೆ. ಅದ್ಭುತವಾದಂಥ ಒಂದು ಯಂತ್ರ, ಮಿಸ್ ಮಾಡಬೇಡಿ. ಒಂದು 10 ಸರಿ ಸಂಕಲ್ಪ ಮಾಡಿಕೊಡಿ, 11ನೇ ಸರಿ ನಿಮಗೆ ಆ ಮನೇಲಿ ಅದೇ ಅಷ್ಟಲಕ್ಷ್ಮಿ ಯಂತ್ರ ಹೇಗೋ ನಿಮ್ಮ ಮನೆಗೆ ಬಂದು ಸೇರಿರುತ್ತೆ ಅಲ್ಲ. ಇದು ಅತ್ಯದ್ಭುತವಾದಂಥ ಒಂದು ಯಂತ್ರದ ವಿಚಾರ.
ಇನ್ನು ಗಂಡ ಹೆಂಡತಿ ಸಮಸ್ಯೆ, ವಿಪರೀತ ಸಮಸ್ಯೆ ಆಗ್ತದೆ. ಗಂಡ ಹೆಂಡತಿಗೆ ಜಗಳ ಅಂದರೆ ಜಗಳ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾಯಿಲ್ಲ. ಭಾಳಷ್ಟು ಜನ ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ. ಅವ್ರುಗಳೇ ಗಂಡ ಹೆಂಡತಿಗೆ ಜಗಳ, ನಮ್ಮ ಯಜಮಾನರು ಸುಮ್ಮನೆ ಬೈತಾ ಇರ್ತಾರೆ, ಅದು ಮಾಡಿಲ್ಲ ಇದು ಮಾಡಿಲ್ಲ ಹಂಗೆ ಹಿಂಗೆ ಅಂತ ಸುಮ್ಮನೆ ಅನುಮಾನ ಪಡ್ತಾ ಇರ್ತಾರೆ, ನನ್ನ ದೂಷಣೆ ಮಾಡ್ತಾ ಇರ್ತಾರೆ, ನಿನ್ನ ಕಂಡ್ರೆ ಆಗಲ್ಲ ಅಂತ ಇರ್ತಾರೆ. ಮತ್ತು ನಿನ್ನ ಯಾಕಾರು ಮದುವೆ ಆದ್ನೋ ಅಂತ ಇರ್ತಾರೆ. ನನಗೆ ಎಂತೆಂಥವರು ಮದುವೆ ಮಾಡ್ಕೊಳಕ್ಕೆ ಬಂದಿದ್ದೆ, ಹೋಗಿ ಹೋಗಿ ನಿನ್ನನ್ನು ಕಟ್ಕೊಬಿಟ್ನಲ್ಲ ಪಾಪಿ ಅಂತ ಯಾವಾಗಲೂ ಬೈದು 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 ಹಂಗಿಸ್ತಾ ಇರ್ತಾರೆ. ಈಗಿನ ಕಾಲದಲ್ಲಿ ಎಣ್ಣೆ ಸಿಗಲ್ಲ ಅಂಥದ್ರಲ್ಲಿ ಎಷ್ಟೊಂದು ಜನ ಒದ್ದಾಡ್ತಾರೆ. ಇನ್ನೂ ಆವಾಗ ಎಂಥವ್ರು ನಿನ್ನನ್ನು ಕಟ್ಕೊಬಿಟ್ಟೆ ಅಂತ ವರದಕ್ಷಿಣೆ ಕೊಟ್ಟಿಲ್ಲ ಅಂತ ಇನ್ನೂ ಕೂಡ ಮದುವೆ ಆಗಿ ಮಕ್ಕಳು ಮಕ್ಳಿಗೂ ಇನ್ನೂ ಮದುವೆ ಮಾಡಿಬಿಟ್ಟಿದ್ರೆ ಮಕ್ಕಳಾಗ್ಬಿಟ್ಟಿರ್ತಾಯಿತ್ತು. ಮತ್ತು ಮಕ್ಳಿಗೂ 30-32 ವರ್ಷ, ಈಗಲೂ ಕೂಡ ನಿಂಗೆ ವರದಕ್ಷಿಣೆ ನೀನು ಸರಿಯಾಗಿ ಕೊಟ್ಟಿಲ್ಲ, ಮೋಸ ಮಾಡಿಬಿಟ್ರಿ ಅಂತ ಜಗಳ ಆಡ್ತಾನಂತೆ ಗಂಡ. ಎಂಥ ಪಾಪಿ ಗಂಡಂದಿರಿರ್ತಾರೆ ಲೆಕ್ಕ ಹಾಕ್ಕೊಳ್ಳಿ. ಮತ್ತೆಲ್ಲ ಹೆಣ್ಣು ತಾಯಿ ಇದ್ದಂಗೆ ಗೊತ್ತಲ್ಲ, ಆ ತಾಯಿಯನ್ನು ಎಷ್ಟು ಯಾವ ರೀತಿ ಮಿಸ್ಯೂಸ್ ಮಾಡ್ಕೋತಾರೆ ಅನ್ನೋದೇ ಅರ್ಥ ಮಾಡ್ಕೊಳ್ಳಿ. ಮತ್ತಲ್ಲಿ ಯಾವುದೋ ಒಂದು ಅದಕ್ಕೋಸ್ಕರ ಹೆಣ್ಮಕ್ಳು ಏನು ಮಾಡೋಕ್ಕೆ ಧೈರ್ಯ ಕೊಡಬೇಕು. ಅಯ್ಯೋ ಹೋಗಲ್ಲೋ ಅನ್ಬೇಕು, ತಪ್ಪು ತಿಳ್ಕೊಬಿಡಿ ಹಿಂಗೆ ಅಂತ ಇದ್ದೀನಿ ಅಂಥ ಕೆಟ್ಟ ಕಿರುಕುಳ ಕೊಡ್ತಾಯಿತ್ತು ಅಂತಂದರೆ ಪಾಪ ಹೆಣ್ಮಕ್ಳು ಏನು ಮಾಡ್ಬೇಕು ಹೇಳಿ. ಅದು ವರದಕ್ಷಿಣೆ, ಈಗಲೂ ಕೂಡ ವರದಕ್ಷಿಣೆ ಕೇಳಿ, ಅದು ತಪ್ಪು ತಾನೇ ಅದು ಅಲ್ವಾ? ಹಾಗಾಗಿ ಅಂದರೆ ದುಡ್ಡನ್ನು ಏನು ಅಂದರೆ ವರದಕ್ಷಿಣೆ ಯಾರು ತಗೋತಾರೆ ಅದನ್ನು ವಸ್ತುನ ಒಂದು ವ್ಯಕ್ತಿಯನ್ನು ದುಡ್ಡು ಕೊಟ್ಟು ಸೇಲ್ ಮಾಡ್ದಂಗೆ ಆಗೋಗುತ್ತೆ ಅದು. ಅದಕ್ಕೆ ವರದಕ್ಷಿಣೆ ಕೊಡೋದು ಕೂಡ ಗಿಫ್ಟ್ ಕೊಡೋದು ತಂತರ ಗೊತ್ತಿತ್ತಲ್ಲ. ಬೇಕು ಅಂದರೆ ಕೊಡ್ಬೋದು, ಇಲ್ಲರೆ ಇಲ್ಲ. ಗಿಫ್ಟು ಅದು 10 ರೂಪಾಯಿ ಆದರೂ ಗಿಫ್ಟೇನೆ. ಮುಯಿ ಅಂತ ಹಾಕ್ತೀವಿ. 1,000 ಕೊಟ್ಟರು ಅದು ಮುಯಿ, 5,000 ಕೊಟ್ಟರು ಅದೊಂಥರ. ಮದುವೆ ಗಂಡು ಹೆಣ್ತಲ್ಲಿ ಇವ್ರು ಉಂಗುರ ಹಾಕ್ತಾರೆ, ಅವ್ರು ಉಂಗುರ ಹಾಕ್ತಾರೆ, ಮುಗಿದೋಯ್ತು. ಇಷ್ಟೇ ಬೇಕು ಅಂತದ್ದು ಕೊಡೋವಂಥವ್ರು ಪಾಪಿಗಳು, ಈಸ್ಕೊಳ್ಳೋವಂಥವ್ರು ಕೊಡೋಕ್ಕೆ ಪಾಪಿಗಳು, ಕೇಳಬೇಕು ಅನ್ನೋರು ಕೂಡ ಪಾಪಿಗಳು. ಒಂದು ಮಾತು ಏನೋ ಚೆನ್ನಾಗಿ ಮಾಡಿಕೊಡಿ ಅಂತ ಕೇಳ್ಬೋದು ಮದುವೆನ ಈಗಿನ ಕಾಲದಲ್ಲಿ. ಅದೊಂದು ಬಿಟ್ಟರೆ ಇನ್ಯಾವುದಕ್ಕೂ ಕೂಡ ಕೇಳಿದವರು ಪಾಪಿಗಳು ನನ್ನ ಪ್ರಕಾರ. ತಪ್ಪು ತಿಳ್ಕೊಬಿಡಿ ಹಿಂಗಂತ ಇದ್ದೀನಿ. ಮದುವೆನ ಚೆನ್ನಾಗಿ ಮಾಡೋಣ. ಒಂದು ಹುಡುಗ ಒಂದು ಹುಡುಗಿನ ನೋಡ್ತು ಅಂತಂದರೆ ಮದುವೆನ ಚೆನ್ನಾಗಿ ಮಾಡಿ ಒಳ್ಳೆ ಊಟಕ್ಕೆ ಹಾಕ್ಸಿ ಅಂದರೆ ಅದೊಂದು ಮುಗಿದೋಯ್ತಪ್ಪ. ಅವರೆಲ್ಲರೂ ಮಾಡ್ಕೊಳ್ಳಿ. ಅಲ್ಲೇ ಬೇಕು, ಇಂಥ ಚೌಟ್ರಲ್ಲೇ ಬೇಕು, ಅಂಥ ಚೌಟ್ರಲ್ಲೇ ಬೇಕು, ಇಷ್ಟೇ ಹಾಕಬೇಕು, ಇಷ್ಟೇ ಒಡವೆಬೇಕು, ಇಷ್ಟೇ ವಸ್ತು, ಅದು ತಪ್ಪು. ನಾವೆಲ್ಲ ನಮ್ಮ ವಿದ್ಯಾರ್ಥಿಗಳು ಎಲ್ಲರಿಗೂ ನಾನು ಹೇಳ್ತಾ ಹೋಗ್ತೀನಿ, ನೀವೇನಾದ್ರು ಮದುವೆ ಹುಡುಗರುಗಳಿಗೆ ಮದುವೆ ಮಾಡಿಕೊಡಿ. ಒಳ್ಳೆ ಸೆಟ್ ಆಯಿತಾ ಮದುವೆ ಮಾಡ್ಕೊಡಿ. ನೀವು ಚೆನ್ನಾಗಿ ಒಂದು ಒಳ್ಳೆ ಯಾವ ಚೌಟ್ರಿ ಆದರೂ ಪರವಾಗಿಲ್ಲ, ಒಳ್ಳೆ ಅಚ್ಚುಕಟ್ಟಾಗಿ ಒಳ್ಳೆ ಸ್ವೀಟ್ ಹಾಕ್ಸಿ, ಒಂದು ಒಳ್ಳೆ ಊಟಕ್ಕೆ ಹಾಕ್ಸಿ ಸಾಕು ಅಂತ ಕೇಳ್ಕೊಳ್ಳಿ. ನೀವು ಯಾವುದೇ ಕಾರಣಕ್ಕೂ ಡಿಮ್ಯಾಂಡ್ ಮಾಡೋಕ್ಕೆ ಹೋಗಬೇಡಿ. 1 ರೂಪಾಯಿ ಡಿಮ್ಯಾಂಡ್ ಮಾಡೋಕ್ಕೆ ಹೋಗಬೇಡಿ. ನೀವು ಒಡವೆ ಹಾಕ್ಸಿ, ಇದು ಉಂಗುರ ಹಾಕ್ಸೋಕ್ಕಾಗಲಿ, ಯಾವುದೇ ವಿಚಾರದಲ್ಲೂ ತೊಂದರೆ ಬರಬಾರ್ದು ನಿಮ್ಮ ಕಡೆಯಿಂದ ಗೊತ್ತಲ್ಲ. ಆ ರೀತಿ ಹೇಳ್ಕೊಂಡು ನಾನು ಭಾಳಷ್ಟು ಜನ ಹೇಳಿದೆ. ನಮ್ಮ ಸ್ವಂತ ತಾತನಿಗೆ ನಮ್ಮ ಅಜ್ಜಿ ಮದುವೆ ಮಾಡ್ಕೋಬೇಕಾದ್ರೆ ತೊಟ್ಲಲ್ಲಿ ಚಿಕ್ಕ ಹುಡುಗಿ, ಅವಾಗೆಲ್ಲ 15-16 ವರ್ಷಕ್ಕೆ ಮದುವೆ ಆಗ್ತಿದ್ರಲ್ಲ, ಉಯ್ಯಾಲೆ ಮೇಲೆ ಆಟಾಡ್ತಿದ್ದಂತೆ ನಮ್ಮ ಅಜ್ಜಿ. ನಮ್ಮ ತಾತ ಹೋಗಿ, ನಮ್ಮ ತಾತ ಟೀಚರು ಆವಾಗಿನ ಕಾಲದಲ್ಲಿ, ನಮ್ಮ ತಂದೆಯವ್ರ ತಂದೆ. ಈ ಹುಡುಗಿನ ಯಾರನ್ನೂ ನೋಡೋಕೆ ಹೋದ್ರಂತೆ, ಇನ್ಯಾರನ್ನೋ ನೋಡ್ಬಿಟ್ಟು ಚೆನ್ನಾಗಿದೆಯಲ್ಲ ಹುಡುಗಿನ ಮಾಡ್ಕೋಬೋದಲ್ಲ ಅಂತ. ಆವಾಗ ನಮ್ಮ ಅಜ್ಜಿಯವರ ತಾಯಿ ತುಂಬ ಬಡಸ್ತಾನಂತೆ, ಏನು ತಿನ್ನೋಕ್ಕೂ ಕೂಡ ರಾಗಿ ಸಿಗ್ತಾ ಇರಲಿಲ್ಲ ಅಂತಿದ್ರು. ಅವಾಗ ನನ್ನ ಹತ್ರ ಏನೂ ಇಲ್ಲ ಅಂದ. ಏನು 1 ರೂಪಾಯೂ ಬೇಕಾಗಿಲ್ಲ, ನೀವು ಹಂಗೆ ಕಳಿಸ್ಕೊಡಿ, ನಾನು ಮದುವೆ ಮಾಡ್ಕೋತೀನಿ ಅಂದ್ಬಿಟ್ಟು ಕರ್ಕೊಂಡೋಗಿ ಮದುವೆ ಮಾಡ್ಕೊಂಡು ಮನೆಯಲ್ಲೇ ಮದುವೆ ಮಾಡ್ಕೊಳ್ಳೋರು. ನಮ್ಮ ಅಜ್ಜಿ ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು ನಮ್ಮ ತಾತನ ಅಂತಂದರೆ, ಕೊನೆಗೆ ಸಾಯೋವರೆಗೂ ಕೂಡ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಏನು ಮಾಡಿದ್ರು ಅಂತಂದರೆ, ನಮ್ಮ ತಾತನಿಗೆ ಒಂದು ಪಂಚೆನೂ ಕೂಡ ನಮ್ಮ ಅಜ್ಜಿಯವರ ತಾಯಿ ಕೂಡ ತರಲಿಲ್ಲ, ಒಂದು ಪಂಚೆ ತರಲಿಲ್ವಂತೆ. ಆ ಒಂದು ನಿಯತ್ತಿಗೆ ನಮ್ಮ ಅಜ್ಜಿ ನಮ್ಮ ತಾತನ ಕೊನೆಗಾಲದವರೆಗೂ ಒಳ್ಳೆ ಮಗು ಥರ ನೋಡಿಕೊಂಡ್ರು ಗೊತ್ತಾ. ನಮ್ಮ ತಾತನ ಗಂಡ ಹೆಂಡ್ತಿ ಅಂದರೆ ಹಿಂಗಿರಬೇಕು ಅನ್ನೋರು, ಅಂಥ ಒಳ್ಳೆ ಹೆಸರು ತೊಗೊಂಡ್ರು. ಅಲ್ಲ ಇವಾಗ ಇಬ್ಬರೂ ಇಲ್ಲ. ಹಾಗಾಗಿ ಆ ರೀತಿ ನಾವು ಜೀವನವನ್ನು ಮಾಡಬೇಕು ಗೊತ್ತಲ್ಲ. ಹಾಗಾಗಿ ಡಿಮ್ಯಾಂಡ್ ಮಾಡೋಕ್ಕೆ ಯಾರಿಗೂ ಏನು, ಅದು ಒಂದು ದಿನದ್ದು ಮದುವೆ, ಏನೋ ಒಂದು 50 ಲಕ್ಷ ಖರ್ಚು ಮಾಡ್ತಾರೆ, 20 ಲಕ್ಷ ದುಡ್ಡಿದ್ದ ಅವರಾಗಿದ್ದವ್ರು ಮಾಡ್ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಮಿಡಲ್ ಕ್ಲಾಸ್ ಇತ್ತು ಅಂತಂದರೆ ನೀವು ಹಂಗೆ ಮಾಡಿಕೊಡಿ, ಹಿಂಗೆ ಮಾಡಿಕೊಡಿ, ನಮ್ಗೆ ಅಷ್ಟು ಒಡವೆ ಬೇಕು, ಇಷ್ಟು ಒಡವೆ ಬೇಕು, ಸಂಪ್ರದಾಯ ಬರಬೇಕಾದ್ರೆ ನಮ್ಮ ಮಾಡಂಗಿದ್ರೆ ಮಾಡಿ, ಇಲ್ವಾ ಬಿಟ್ಬಿಡಿ ಅಂತಾನೆ. ಆವಾಗ ನೀವು ದೊಡ್ಡ ವ್ಯಕ್ತಿಗಳಾಗ್ತೀರ. ಗಂಡು ಮಕ್ಳಿಗೆ ನಾನು ಹೇಳ್ತಾ ಇರೋಂಥದ್ದು, ಸಂಪ್ರದಾಯ ಬಗ್ಗೆ ಏನೋ ಮಾಡ್ತೀರಾ, ನೀವು ಸಂತೋಷವಾಗಿ ಮಾಡಿ,
ಅದನ್ನು ಬಿಟ್ಬಿಟ್ಟು ನಮ್ಗೆ ಅದೇ ಬೇಕು, ಉಂಗುರ ಮಾಡಿಸಿ, ನಮಗೆ ಚೈನ್ ಮಾಡಿಸಿ, ಅದೆಲ್ಲ ಸಂಪ್ರದಾಯದ ಹೆಸರಲ್ಲಿ ದುಡ್ಡನ್ನು ಕೇಳದ್ದು ಅಂತಂದರೆ ಈಗೇನೋ ಕೊಟ್ಬಿಡ್ತಾರೆ, ಅವ್ರಿಗೂ ಏನು ತೊಂದರೆ ಇಲ್ಲ, ಕೊಟ್ಬಿಡ್ತಾರೆ. ಆಮೇಲೆ ಎಷ್ಟು ಹಿಂಗೆ ಆಡ್ಕೋತಾರೆ ಗೊತ್ತಾ, ನಿಮ್ಗೊಂದು 10 ಗ್ರಾಮ್ ಚೈನ್ ಮಾಡಿಸ್ಬಿಟ್ಟು 1/4 kg ಚಿನ್ನ ಮಾಡಿಸ್ಕೊಟ್ಟೆ ಅನ್ನೋ ರೇಂಜ್ಗೆ ಹೆಂಡ್ತಿದ್ದೀರು ಬೈತಾರೆ ನಾಳೆ ದಿನ. ಅದೆಲ್ಲ ಯಾಕೆ ಬೇಕು? ನನಗೇನು ಬೇಡಪ್ಪ, ನಿಮ್ಮ ಮಕ್ಳಿಗೆ ನೀವೇನಾರು ಮಾಡ್ಕೊಳ್ಳಿ, ಓಲೇನಾರು ಮಾಡಿಸಿದ್ದೀನಿ, ನಾನೆಲ್ಲ ಮಾಡಿಸ್ತೀನಿ ನನ್ನ ಹೆಂಡ್ತಿಗೆ. ಒಳ್ಳೆ ಹೆಣ್ಮಕ್ಳು ಕೊಡಿ, ಒಂದು ಒಳ್ಳೆ ಊಟಕ್ಕೆ ಹಾಕ್ಸಿ, ಅದೊಂದು ಡಿಮ್ಯಾಂಡ್ ಮಾಡ್ಬೋದು ಅಷ್ಟೇ, ಗೊತ್ತಲ್ಲ. ಚೆನ್ನಾಗಿರೋ ಊಟಕ್ಕೆ ಹಾಕ್ಸಿ, ಎಲ್ಲಾದರೂ ಪರವಾಗಿಲ್ಲ ಅಷ್ಟೇ, ಅದೊಂದು ಡಿಮ್ಯಾಂಡ್ ಮಾಡಿ. ಯಾಕಂದರೆ ಅನ್ನದಾನ ಮಹಾದಾನ, ಶ್ರೇಷ್ಠ ದಾನ. ಅದು ಮಾಡಿಬಿಟ್ಟು ನಾನು ಎಲ್ಲ ಗಂಡು ಮಕ್ಕಳು, ನಮ್ಮ ಸ್ಟೂಡೆಂಟ್ಸ್ಗೆ, ನಮ್ಮ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಹೇಳ್ತಾ ಇರ್ತೀನಿ, ನಾನು ಏನೂ ಡಿಮ್ಯಾಂಡ್ ಮಾಡೋಕ್ಕೆ ಹೋಗಬೇಡಿ ಅಂತ. ಅವ್ರು ಅದೇ ಥರ ಎಷ್ಟೊಂದು ಜನಕ್ಕೆ ಗಂಡು ಸಿಕ್ಕಿರಲಿಲ್ಲ, ಇದೊಂದು ಮಾತು ಹೇಳ್ತಾರಂತೆ, ನೀವು ಏನು ಬೇಕಾದ್ರೆ ಒಂದು ಒಳ್ಳೆ ಹೆಣ್ಕೊಂಡು ಒಳ್ಳೆ ಊಟಕ್ಕೆ ಹಾಕ್ಸಿ ಅಂದ್ರಂತೆ, ಟಕ್ ಅಂತ ಹೆಣ್ಣು ಕೊಟ್ಬಿಟ್ರಂತೆ. ಖುಷಿ ಆಗೋದು. ಒಂದು ನಿಮ್ಮ ಗುರುಗಳೇ ನೀವು ಹೇಳಿದ ಮಾತನ್ನು ನಾನು ಅಳವಡಿಸ್ಕೊಂಡೆ, ನನಗೆ 34 ವರ್ಷ ಅದು ಮದುವೆ ಆಗಿಲ್ಲ, ಈ ರೀತಿ ಏನಪ್ಪ ಡಿಮ್ಯಾಂಡ್ ಅಂತ ಕೇಳಿದ್ದಾರೆ, ನಂಗೆ ಏನು ಬೇಕಂದ್ರೆ ಒಳ್ಳೆ ಊಟಕ್ಕೆ ಹಾಕ್ಸಿ ಸಾಕು, ಎಲ್ಲಾದರೂ ಪರವಾಗಿಲ್ಲ, ನಂಗೆ ಒಂದು ಹೆಣ್ಣು ಬೇಕು, ನೀವು ಒಡವೆ ಗಿಡವೆ ಏನಾದ್ರು ಬೇಕಾ ಅಂತ ಕೇಳಿದೆ. ಅದು ಹಳ್ಳಿ ಕಡೆ, ಮಂಡ್ಯ ಸೈಡಲ್ಲಿ. ಏನೂ ಬೇಕಾಗಿಲ್ಲ, ಎಲ್ಲ ನನ್ನ ಹೆಂಡ್ತಿಗೆ ನಾನು ಮಾಡ್ಸಾಕೋತೀನಿ, ಬೇಕಾದ್ರೆ ನೀವು ನಿಮ್ಮ ಮಕ್ಳಿಗೆ ಏನು ಮಾಡ್ಸಂಗಿದ್ರೆ ಮಾಡಿಸ್ಲಿಲ್ಲದ್ರೆ ಬಿಟ್ಬಿಡಿ ಅಂದ. ಎಂಥ ಒಳ್ಳೆ ಹುಡುಗ ಇವನು, ಗ್ರೇಟ್, ಹಿಂಗಿರಬೇಕು ಅಂತ ಅಂದ್ಬಿಟ್ಟು ಬೆನ್ನು ತಟ್ಟಿ ಅವನಿಗೆ ಮದುವೆ ಮಾಡಿಕೊಟ್ಟಿದ್ದಾರೆ. ಗೊತ್ತಲ್ಲ, ಈ ರೀತಿ ಇರಬೇಕು. ಇರಲಿ, ನಾವು ವಿಚಾರಕ್ಕೆ ಬರೋಣ, ತಂತ್ರಕ್ಕೆ ಬರೋಣ. ಯಾಕಂದರೆ ಇದು ವಿಚಾರ ಏನು ಅಂತಂದರೆ ಈ ಥರ ಆಗುತ್ತೆ. ಗಂಡ ಹೆಂಡತಿ ಜಗಳ ಆಗ್ತಾಯಿತ್ತು, ಗಂಡ ಹೆಂಡತಿ ಯಾವುದೇ ಕಾರಣಕ್ಕೂ ಜಗಳ ಆಡಬಾರ್ದು. ಜಗಳ ಆಡದೆ ಬೆಳಗ್ಗೆ ಕೋಳಿ ಜಗಳ, ಬೆಳಗ್ಗೆ ಆಯಿತು ಮಧ್ಯಾಹ್ನ ಸರಿ ಹೋಗ್ಬಿಡ್ಬೇಕು, ಸಣ್ಣ ಉಂಡು ಮಲಗೋ ತನಕವರೆಗೂ ಹೋಗಬಾರ್ದು, ಕ್ಷಮಿಸ್ಬಿಡ್ಬೇಕು ಪರಸ್ಪರ, ಗೊತ್ತಲ್ಲ. ಆದರೂ ಕೂಡ ಗಂಡನಲ್ಲಿ ಸಮಸ್ಯೆ ಆಗ್ತಾಯಿತ್ತು ಗಂಡ ಹೆಂಡ್ತಿಲಿ ಅಂತಂದರೆ ಈ ಒಂದು ಸಣ್ಣ ತಂತ್ರವನ್ನು ಮಾಡಿ ಫಸ್ಟ್ ಕ್ಲಾಸ್ ಆಗೋಗ್ಬಿಡುತ್ತೆ, ಚೆನ್ನಾಗ್ಬಿಡುತ್ತೆ. ಏನು, ಒಂದು ಅರಿಶಿಣದ ಕೊಂಬನ್ನು ತೆಗೆದುಕೊಳ್ಳಿ. ಅರಿಶಿಣದ ಕೊಂಬನ್ನು ತೆಗೆದುಕೊಂಡು ಬಲ್ಮುರಿ ಎಡಮುರಿ ಅಂತ ಬರುತ್ತೆ, ಬಲ್ಮುರಿ ಎಡಮುರಿ ಅನ್ನೋದು 2 ತೆಗೆದುಕೊಂಡು ಅದಕ್ಕೆ ಹಳದಿ ದಾರದಲ್ಲಿ ಕಟ್ಟಿ, 2 ಬಲ್ಮುರಿ ಎಡಮುರಿ 2, ಮತ್ತು ಮಧ್ಯದಲ್ಲಿ ಇದನ್ನಿಡಬೇಕು, ಯಾವುದೋ ಅರಿಶಿಣದ ಕೊಂಬು ಇಟ್ಬಿಟ್ಟು ಗಂಟೆನ ಕಟ್ಟಿ. ಅದನ್ನು ತೆಗೆದುಕೊಂಡು ನೀವೇನು ಒಂದು ತಟ್ಟೆ ಒಳಗಡೆ ಇಟ್ಬಿಟ್ಟು ಉದ್ಧರಣೆ, ಪಂಚಪತ್ರ ಉದ್ಧರಣೆ ಇರುತ್ತಲ್ಲ, ಅದಕ್ಕೆ ನೀವೇನು ಓಂ ಅಂಗಾರಕಾಯ ನಮಃ, ಓಂ ಅಂಗಾರಕಾಯ ನಮಃ, ಓಂ ಅಂಗಾರಕಾಯ ನಮಃ ಅಥವಾ 108 ಸರಿ ಅದಕ್ಕೆ ಅಭಿಷೇಕವನ್ನು ಮಾಡಿ ಆಯ್ತಲ್ಲ. ಅಭಿಷೇಕವನ್ನು ಮಾಡಾದ ನಂತರ ಅದನ್ನು ತೆಗೆದುಕೊಂಡು ಒಂದು ಕೆಂಪು ಬಟ್ಟೆಯನ್ನು ಹಾಸಿ, ಕೆಂಪು ಬಟ್ಟೆಯ ಮೇಲೆ ಅದನ್ನು ಹಿಡಿ. ಯಾವುದನ್ನು, ಇದನ್ನು ಬಲ್ಮುರಿ ಎಡಮುರಿ ಏನು ಗಂಟನ್ನು ಕಟ್ಟಿರ್ತೀರಲ್ಲ ಅದನ್ನು ಇಡಬೇಕು. ಅದಾದ ನಂತರ ಅದನ್ನು ಇಟ್ಟು ನೀವು ಅಭಿಷೇಕ ಎಲ್ಲ ಮಾಡಿರ್ತೀರ, ಒರೆಸಿರ್ತೀರ, ಅದನ್ನ ತಟ್ಟ ಮೇಲೆ ಇಟ್ಟು ಅದನ್ನು ಪೂಜೆ ಮಾಡಿ. ಗಂಡ ಹೆಂಡತಿ ಯಾವುದೇ ಕಾರಣಕ್ಕೂ ಜಗಳ ಆಡಬಾರ್ದು ಅಂತ ಅಂದ್ಬಿಟ್ಟು ಅದನ್ನು ಕೂಡ ಗಂಟನ್ನು ಕಟ್ಟಿ, ಗಂಡ ಹೆಂಡತಿ ಮಲಗುವಂಥ ಜಾಗದ ಕೆಳಗಡೆ, ನೀವು ಹಾಸಿಗೆ ಮೇಲೆ ಮಲ್ಕೋತಾ ಅಂದರೆ ಮಂಚದ ಕೆಳಗಡೆ ಇಡಿ, ನೆಲದ ಮೇಲೆ ಮಲ್ಕೋತಾ ಅಂದರೆ ಮಂಚದ ಸೈಡ್ ತಲೆ ಹತ್ರ ಎಲ್ಲರೂ ಯಾವ್ದಾದ್ರು ಮೂಲೆಯಲ್ಲಿ ಇಟ್ಬಿಡಿ. ನಿಮ್ಮ ನೆಗೆಟಿವ್ ಎಲ್ಲ ಎಳ್ಕೊಳ್ಳುತ್ತೆ. 3 ದಿನ ಆದಮೇಲೆ ಅದನ್ನು ನೀರಲ್ಲಿ ಬಿಟ್ಬಿಡಿ. ಗುರುಳೆ ನೀರಲ್ಲೇ ಬಿಟ್ಟು ನಾವು ನೀರು ಎಲ್ಲಿ ಹುಡ್ಕೊಂಡು, ನದಿ ಎಲ್ಲಿ ಹುಡ್ಕೊಂಡು ಹೋಗೋಕ್ಕಾಗತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನೀವು ನೀರಲ್ಲಿ ಬಿಡಬೇಕು ಅಂತಂದರೆ ನೀವು ಏನು ಬೇಕಾಗಿಲ್ಲ, ಒಂದು ಪಾತ್ರೆಯಲ್ಲಿ, ಒಂದು ಚೊಂಬಲ್ಲಿ ನೀರನ್ನು ಹಾಕಿ, ನೀರು ಹಾಕ್ಬಿಟ್ಟು ಅದನ್ನು ಇದ್ರೊಳಗಡೆ ಹಾಕಿ 3 ದಿನ ಹಂಗೆ ಇರಲಿ. 3 ದಿನ ಆದಮೇಲೆ ಅದನ್ನು ಗಿಡಕ್ಕೆ ಸುರಿರಿ, ಆವಾಗ ನೀರಿಗೆ ಹೋದಂಗೆ ಆಗುತ್ತೆ ಅಂತಲ್ಲ. ಇದನ್ನು ಮಾಡಿ ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯಾಗುತ್ತೆ. ಯಾರ್ಯಾರಿಗೆ ಅಂಗಾರಕನ ನೆನೆಸ್ಕೊಳ್ಳಿ, ಯಾರ್ಯಾರು ಗಂಡ ಹೆಂಡತಿ ಸಮಸ್ಯೆ ಆಗ್ತಾ ಇದೆಯೋ, ಗಂಡ ಹೆಂಡತಿ ಜಗಳ ಆಗಬಾರ್ದು ಅಂತಂದರೆ ನೀವು ಈ ಒಂದು ಮಂತ್ರವನ್ನು ಹೇಳಿ. ಯಾವುದು ಆ ಒಂದು ಮಂತ್ರ ಅಂತಂದರೆ ಓಂ ಅಂಗಾರಕಾಯ ನಮಃ ಅಂತ ಹೆಸರನ್ನ ಬರೆದು ಕಮೆಂಟ್ ಮಾಡಿ. ಅವ್ರಿಗೆ ವಿಶೇಷ ದಿನದಲ್ಲಿ ನಾನು ಏನು ಮಾಡ್ತೀನಿ, ಗಂಡ ಹೆಂಡತಿ ಯಾವುದೇ ಕಾರಣಕ್ಕೂ ಜಗಳ ಆಗಬಾರ್ದು, ಆಗಿದ್ರೂ ಕೂಡ ಅದು ಹೊರಟೋಗ್ಬಿಡ್ಬೇಕು, ಗಂಡ ಹೆಂಡತಿ ಜಗಳ ನಿವಾರಣೆ ಆಗಬೇಕು, ನಾವು ಅನ್ಯೋನ್ಯವಾಗಿ ಬಾಳಬೇಕು ಅಂತ ನಾನು ಸಂಕಲ್ಪವನ್ನು ಮಾಡ್ತೀನಿ. ಮಿಸ್ ಮಾಡದೆ ಮಾಡಿ, ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಹೋಗುತ್ತೆ ಅಂತಲ್ಲ. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ಇನ್ನು ಹಣಕಾಸಿನ ಸಮಸ್ಯೆಯನ್ನು ನೀವು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಬಗೆಹರಿಸ್ಕೊಬಿಡ್ತೀರಿ. ಜೀವನ ಸಮಸ್ಯೆ ಯಂತ್ರ, ಮಂತ್ರ, ತಂತ್ರ ಮತ್ತು ಮುದ್ರಾ ಯೋಗ ಶಿಬಿರ ಇದು ನೀವು ಅಟೆಂಡ್ ಮಾಡ್ತು ಅಂತಂದರೆ ಸಾಕು, ಅದು ಎಂಥದ್ದೇ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗಿಬಿಡುತ್ತೆ. 3 ಕಾರಣಗಳಿಗೋಸ್ಕರ ನೀವು ಇದನ್ನು ಅಟೆಂಡ್ ಮಾಡಬೇಕು. ಒಂದು, ಎಲ್ಲ ರೀತಿಯಂಥ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಮತ್ತು ಆ ರೀತಿ ಸಮಸ್ಯೆಗಳು ಬರದೇನಂಥ ರೀತಿಯಲ್ಲಿ ತಡೆಯೋದಕ್ಕೆ, ಮತ್ತು ನಿಮಗೆ ಸಂಬಂಧಪಟ್ಟಂಥ ವ್ಯಕ್ತಿ, ಅಕ್ಕ ತಂಗಿ, ಅಣ್ಣ ತಮ್ಮ, ಬಂಧು ಬಳಗ, ರಿಲೇಟಿವ್ ಫ್ರೆಂಡ್ಸು, ಇವ್ರುಗಳಿಗೆ ಏನಾದ್ರು ಸಮಸ್ಯೆ ಆಗಿತ್ತು ಅಂದರೆ ನೀವು ಈ ತಂತ್ರವನ್ನು ಮಾಡಿ ಅವರೇ ಸಮಸ್ಯೆಗಳನ್ನು ಬಗೆಹರಿಸ ಅದ್ಭುತವಾದಂಥ ತಂತ್ರಗಳನ್ನು ಹೇಳ್ಕೊಡ್ತೀನಿ. ಆ ತಂತ್ರವನ್ನು ಮಾಡ್ತು ಅಂತಂದರೆ ಸಾಕು. ಇದು ಕರ್ಮ ಕಳೆಯುವಂತಹ ಒಂದು ಶಿಬಿರ, ಗೊತ್ತಲ್ಲ.
ಯಾವುದೇ ಕಾಯಿಲೆ ಇತ್ತು ಅಂತಂದರೆ ಆನ್ ದಿ ಸ್ಪಾಟ್ ನಿಮಗೇನ ಮಂಡಿ ನೋವು ಕೈ ನೋವು ಇತ್ತು ಅಂತಂದರೆ ಅಲ್ಲೇ ಕಡಿಮೆ ಆಗುತ್ತೆ. ನೀವು ನೋಡ್ಬೋದು. ನಾನು ಮಾಡಲ್ಲ, ನಿಮ್ಮ ಕೈಲೇ ಮಾಡಿಸ್ತೀನಿ, ಅವ್ರಿಗೆ ಸಮಸ್ಯೆ ಬಗೆಹರಿಯುತ್ತೆ. ಅಂಥದ್ದು ಅದ್ಭುತವಾದಂಥದ್ದು ಶಿಬಿರ ಮಿಸ್ ಮಾಡದೆ ಬನ್ನಿ. ಗೊತ್ತಲ್ಲ, ಇದು ಮುದ್ರೆ ಹೇಳ್ಕೊಡ್ತೀವಿ. ಬಿ ಪಿ ಶುಗರ್ 2-3 ದಿನದಲ್ಲಿ ನಾರ್ಮಲ್ ಬಂದುಬಿಡುತ್ತೆ. ಮತ್ತು ಥೈರಾಯ್ಡ್ ಮತ್ತು ಟಾನ್ಸಿಲ್ಸು ಕೇವಲ 1.5 2 ತಿಂಗಳ ನಾರ್ಮಲ್. ಗ್ಯಾಸ್ಟ್ರಿಕ್ ಸಮಸ್ಯೆ 7 ದಿನದಲ್ಲಿ ನಿವಾರಣೆ ಆಗಿಬಿಡುತ್ತೆ. ಗೊತ್ತಲ್ಲ, 10ರಿಂದ 15 ದಿನದಲ್ಲಿ ಅಸ್ತಮ ಅನ್ನೋದು ಕ್ಯೂರ್ ಆಗುತ್ತೆ. 20ರಿಂದ 21 ದಿನಗಳ ಪೈಲ್ಸ್ ಮತ್ತು ಪಿಸ್ತುಲಾ ಪ್ರಾಬ್ಲಮ್ಮು ನಿವಾರಣೆ ಆಗ್ತಾ ಬರುತ್ತೆ. ಗೊತ್ತಲ್ಲ, ಅಸ್ತಮ ನಿವಾರಣೆ ಆಗಿಬಿಡುತ್ತೆ ಮೇಯ್ನಾಗಿ. ಗೊತ್ತಲ್ಲ, 1 ತಿಂಗಳೊಳಗೆ ಬೆನ್ನೋವು, ಸೊಂಟ ನೋವು, ಮಂಡಿ ನೋವು, ಆರ್ಥರೈಟಿಸ್ ಮತ್ತು ಸರ್ವಿಕಲ್ ಸ್ಪಾಂಡಲೈಟಿಸ್, ಹೆಣ್ಮಕ್ಳಿಗೆ ಪೀರಿಯಡ್ಸ್ ಪ್ರಾಬ್ಲಮ್ಮು, ವೈಟ್ ಡಿಸ್ಚಾರ್ಜು, ಫೈಬ್ರಾಯ್ಡ್ಸು, ಮೈಗ್ರೇನು ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಅದ್ಭುತವಾದಂಥ ಒಂದು ಶಿಬಿರ ಮಿಸ್ ಮಾಡದೆ ಬನ್ನಿ. ಗೊತ್ತಲ್ಲ, ಹಣಕಾಸಿನ ಸಮಸ್ಯೆಗೆ, ಅಷ್ಟಲಕ್ಷ್ಮಿ ಯಂತ್ರ, ಜೀವನದ ಸಮಸ್ಯೆಗೆ ಮತ್ತು ಆರೋಗ್ಯದ ಸಮಸ್ಯೆಗೆ ಈ ಯಂತ್ರ ಮಂತ್ರ ತಂತ್ರ ಶಿಬಿರ. ಗೊತ್ತಲ್ಲ, ಎಂಥ ಶತ್ರುಗಳನ್ನಾರು ನಿಮ್ಮ ಒಂದು ಮುಷ್ಟಿಯಲ್ಲಿ ಇಟ್ಕೋಬೋದು. ಅವ್ರು ಏನೂ ಮಾಡೋಕ್ಕಾಗದೇ ಇರೋ ವಿಲ ಅಂತ ಒದ್ದಾಡಬೇಕು. ಆ ರೀತಿ ಒಂದು ವಿಚಾರವನ್ನು, ಒಂದು ತಂತ್ರವನ್ನು ನಿಮಗೆ ಹೇಳ್ಕೊಡ್ತೀನಿ ಬನ್ನಿ. ಗೊತ್ತಲ್ಲ, ಮತ್ತು ಇನ್ನೊಂದು ಮನಿ ಮ್ಯಾನೇಜ್ಮೆಂಟ್, ಹೆಂಗೆ ದುಡ್ಡು ಉಳಿಸ್ಬೇಕು, ಹೆಂಗೆ ದುಡ್ಡನ್ನು ಗಳಿಸ್ಬೇಕು ಅಂತ 10-15 ಪಾಯಿಂಟ್ನ ತಿಳ್ಕೊಂಡ್ರೆ ಸಾಕು. ಯಾವ ಯೂನಿವರ್ಸಿಟಿಲೂ ಕೂಡ ಹೇಳ್ಕೊಳ್ಳಲ್ಲ. ನಿಮ್ಗೆ ಎಷ್ಟು ಬೇಕಾದ್ರೂ ದುಡ್ಡು ಉಳಿಸ್ಬೋದು, ಎಷ್ಟು ಬೇಕಾದ್ರೂ ದುಡ್ಡನ್ನು ಗಳಿಸ್ಬೋದು. ಯಾವ ಬಿಸ್ನೆಸ್ ಮಾಡೋದು ಕೂಡ ನಿಮಗೆ ದುಡ್ಡು ಲಾಸ್ ಅನ್ನೋಂಥದ್ದೇ ಆಗೋದಿಲ್ಲ. ಅಂಥ ಒಂದು ವಿಚಾರವನ್ನು ನಾನು ತಿಳಿಸ್ಕೊಡ್ತೀನಿ. ಅಲ್ಲ, ಯಾವ ಒಂದು ಮೇಯ್ನಾಗಿ ಯಾವ್ಯಾವ ಸಮಸ್ಯೆಗಳು ನಿವಾರಣೆ ಆಗುತ್ತೆ, ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತೆ, ಜಯ ಸಿಗುತ್ತೆ. ಮತ್ತು ನೀವು ಯಾವುದೇ ಕೆಲಸ ಕೈ ಹಾಕಿದ್ರೂ ಕೂಡ ಸಕ್ಸಸ್, ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಗಂಡ ಹೆಂಡತಿ ದಾಂಪತ್ಯ ಸಮಸ್ಯೆಗಳು ಸರಿ ಹೋಗುತ್ತೆ. ಮತ್ತು ಶತ್ರುಬಾಧೆ ನಿವಾರಣೆ ಆಗಿ ನೀವು ಹೇಳ್ದಂಗೆ ಕೇಳ್ತಾರೆ. ಗೊತ್ತಲ್ಲ, ನೀವು ಯಾವ ರೀತಿ ಬೇಕಾದ್ರೂ ಅವ್ರನ್ನ ನೀವು ಆಟ ಆಡಿಸ್ಬೋದು. ಮತ್ತು ಜನಧನ ವಶೀಕರಣ ಆಗುತ್ತೆ. ಎಲ್ಲ ಜನರು ನಿಮ್ಮ ಮಾತನ್ನು ಕೇಳ್ತಾರೆ. ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಾ. ಮತ್ತು ಜೀವನದಲ್ಲಿ ಏನೇನೋ ತಪ್ಪು ಡಿಸಿಷನ್ ತೊಗೊಂಡು ಜೀವನ ಹಾಳು ಮಾಡೋದೆಲ್ಲ ಸರಿ ಹೋಗುತ್ತೆ. ಮತ್ತು ಮಕ್ಕಳಿಗೆ ಎಜುಕೇಷನ್ಗಂತ ಒದ್ದಾಡ್ತಾ ಇದ್ದೀರಾ, ಮಕ್ಕಳು ಎಜುಕೇಷನ್ ಚೆನ್ನಾಗ್ತಾ ಬರುತ್ತೆ. ಮತ್ತು ಯಾವ ಸಮಯದಲ್ಲಿ ಬೇಕಾದರೂ ಕೂಡ ಎಂಥ ಸಮಸ್ಯೆಯನ್ನು ಕೂಡ ಎದುರಿಸುವಂಥ ಒಂದು ಶಕ್ತಿ ಬರುತ್ತೆ. ಎಲ್ಲ ಕರ್ಮಗಳ ಕಳೆದು ಬಿಡ್ತೀವಲ್ಲ, ಆ ಕರ್ಮ ಕಳೆದು ಬಿಡ್ತು ಅಂದರೆ ನಿಮ್ಗೆ ಎಲ್ಲ ರೀತಿಯಂಥ ಒಂದು ಸಮಸ್ಯೆಗಳಿಗೆ ಸೊಲ್ಯೂಷನ್ ನೀವೇ ತಗೊಳ್ಳಿ. ಜೊತೆಗೆ ಮೇಯ್ನಾಗಿ ಏನಂತಂದರೆ ಆಜ್ಞಾಚಕ್ರ ಆಕ್ಟಿವೇಶನ್ ಆಗುತ್ತೆ. ಮತ್ತು ಶಾಂತಿ ನೆಮ್ಮದಿ ಅನ್ನೋಂಥದ್ದು ಅದ್ಭುತವಾಗಿ ಸಿಗುತ್ತೆ. ಅಲ್ಲ, ಎಲ್ಲ ಕಷ್ಟಗಳನ್ನು ದೂರ ಮಾಡುವಂಥ ಶಕ್ತಿ ಬರುತ್ತೆ. ಶನಿವಾರ ಮತ್ತು ಭಾನುವಾರ ಇರುತ್ತೆ. ನೀವು ಖಂಡಿತವಾಗ್ಲೂ ಕೂಡ 10 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ಖಂಡಿತವಾಗ್ಲೂ ಮಿಸ್ ಮಾಡಬೇಡಿ, ಬನ್ನಿ. ಅದಲ್ಲ, ನಾನು ಹೇಳ್ಕೊಡೋಂಥ ತಂತ್ರವನ್ನು ಕೇವಲ 3 ನಿಮಿಷ ಮಾಡಿ. ಇಷ್ಟು ಹೇಳಿ 10 ನಿಮಿಷ 15 ನಿಮಿಷ 3 ನಿಮಿಷ ನಾನು ಹೇಳಿದ್ದೆ ಪ್ರತಿನಿತ್ಯ ಮಾಡ್ತು ಅಂತಂದರೆ ನಿಮ್ಮ ಸಮಸ್ಯೆಗಳು ಬಗೆಹರಿದೋಗ್ಬಿಡುತ್ತೆ. ಅಷ್ಟು ಪವರ್ಫುಲ್ ಆಗುತ್ತೆ, ಅಷ್ಟು ಒಳ್ಳೆಯದಾಗ್ತಾ ಬರುತ್ತೆ. ಅಲ್ಲ, ಇದು ವಿಶೇಷವಾದಂಥ ಒಂದು ಶಿಬಿರದ ವಿಚಾರ. ಮಿಸ್ ಮಾಡದೆ ಬನ್ನಿ. ನಿಮ್ಮ ಸಮಸ್ಯೆ, ಕಾಯಿಲೆ ಕಸಾಲೆಗಳು ಹೊರಟೋಯ್ತು ಅಂತ ತಿಳ್ಕೊಳ್ಳಿ. ನಂಬರ್ 1, ನಿಮ್ಮ ಸಮಸ್ಯೆಗಳನ್ನೆಲ್ಲ ಎಲ್ಲ ನಿವಾರಣೆ ಆಗಿಬಿಡುತ್ತೆ. ಮತ್ತು ಎಂಥ ಸಮಸ್ಯೆನಾದ್ರು ಎದುರಿಸೋಂಥ ಶಕ್ತಿ, ತಾಕತ್ತು ನಿಮಗೆ ಬರುತ್ತೆ. ಅಷ್ಟನ್ನೇ ಹೇಳ್ತಾ ಹೋಗ್ತೀನಿ. ಅಲ್ಲ, ಇದು ಶಿಬಿರದ ವಿಚಾರ. ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ